ತಾಯಿ ಇಲ್ಲಿ ಬಂದು ಯಾವ ರೀತಿ ದೇವಸ್ಥಾನಕ್ಕೆ ಒಳ್ಳೇದ್ ಮಾಡ್ತಾಳೆ, ಈ ಊರಿಗೆ ಯಾವ ರೀತಿ ಒಳ್ಳೇದ್ ಮಾಡ್ತಾಳೆ ಹೇಳಕ್ಕಾಗತ್ತಾ ನಿಮ್ಗೆ? ಹೇಳಿ ಸರ್ ಇದು ಬಂದು ಒಂದು 3 ತಲೆಯಿಂದ ನಮ್ಮ ತಾತನ ಕಾಲದಿಂದ 3 ತಲೆಯಿಂದ ಭಾಗಿಯಾಗಿರೋದು. ಇದು ಬಂದು ಮೂಗ್ಮಾರಮ್ಮ ಅಂತ ಇದ್ರ ಹೆಸರು. ಇದರಲ್ಲಿ ಬಂದು ಸೃಷ್ಟಿಯಾಗಿ ಮಿನಿಮಮ್ ಅಂದ್ರೆ ಒಂದು 100, 150, 200 ವರ್ಷ ಆಗಿದೆ. 2 ತಲೆ 3 ತಲೆ ಆಗೈತೆ. ಇದು ಏನೇ ಆದರೂ ಪ್ರತಿ ವಾರದಲ್ಲಿ ಮಂಗಳವಾರ ಅದ್ದೂರಿಂದ ಪೂಜೆ ಆಯ್ತದೆ. ಇಲ್ಲಿ ಏನೇ ಹರಿಸ್ಕೊಂಡು ಹೋದ್ರು ಭಾಗ್ಯ ಆಯ್ತದೆ, ಅವ್ರಿಗೆ ಬಗೆಹರ್ತದೆ. ಆ ರೀತಿ ನಮ್ಮ ಮಾರಮ್ಮ ಇರೋದು ಬೂದಂಬಳ್ಳಿಯಲ್ಲಿ ಸೃಷ್ಟಿಯಾಗಿರೋದು ಸರ್. ಇದು ನಮ್ಮ ಚಿಕ್ಕಪ್ಪ ಅವ್ರ ಮೇಲೆ ಜೋರು ಬರೋದು. ಅವರು ಚಿಕ್ಕನಿಂದ ಎಳೆ ಮಗುನಿಂದ ಪ್ರಸಿದ್ಧವಾಗಿ ಅವರು ಹಸು ಮೇಯ್ಸೋಕ್ಕೆ ಮರಿ ಮೇಯ್ಸಕ್ಕೆ ಹೋಗಿ ಅವರು ಸೃಷ್ಟಿಯಾಗಿ ಒಂದು ಎಕ್ಕದ ಮೇಳೆಯಿಂದ ಹೋಗಿ ಅವರು ದೇವ್ರಿಗೆ ಬಂದು ಎಕ್ಕದ ಮೇಳೆಯಲ್ಲಿ ಕೂತು ಅವ್ರಿಗೆ ಬಂದು ಮಾತಾಡಿರೋದು ಸರ್. ಇದು ಮೂಗ್ಮಾರಿ ಅಂತ ಸೃಷ್ಟಿಯಾಗಿರೋದು ಬೂದಂಬಳ್ಳಿಲಿ. ಇವಾಗ ಪ್ರತಿ ವರ್ಷದಲ್ಲಿ ಸರ್ ಅದು ಯಾವತ್ತೇ ದೇವ್ರು ಕರೆದ್ರು ಮೂಗ್ಮಾರಿ ಬಂದು 4 ಮಾತು ನುಡಿ ಹೇಳ್ತಾಳೆ ಸರ್. ಅವರು ಭಾಗಿಯಾಗ್ತಾಳೆ. ಏನೇ ಇದಾದರೂ ಬೆಂಬಲವಾಗಿ ಅವಳು ಕಾಪಾಡ್ತಾಳೆ. ಮತ್ತು ಇನ್ನೊಂದು ಸರ್ ಪ್ರಜ್ಞಾಪಲವಾಗಿ ಹೇಳೋದು, ನಮ್ಮದು ನರಿತಲೆ ಅಂತ ಮಾರಮ್ಮ ಅಂತ ಇದೆ. ಅಲ್ಲಿ ಸರ್ ನಾವು ಹಿಂದೆ ನಮ್ಮ ತಾತನ ಕಾಲದಿಂದ ಒಂದು 10 ತಲೆಯಿಂದ ನಾವೇ ಪೂಜೆ ಮಾಡೋದು. ಅಲ್ಲಿ ಏನೇ ಒಂದು ಮಂಡಿ ನೋವು ಅಂತ ಬಂದರೆ ಸರ್ ನಮ್ಮ ದೇವರು ಒಳ್ಳೆ ಮಾಡ್ತಾಳೆ. ಅದರಲ್ಲಿ 1 ವಾರ ಮಿಸ್ ಆಗಿ 2 ವಾರ ಅದಾಯಿತು, 3 ವಾರಕ್ಕೆ ಕ್ಲಿಯರ್ ಆಗುತ್ತೆ ಸರ್. ಮಂಡಿ ನೋವು ಬಂತು ಅಂದರೆ ಆ ಥರ ಬಂದಾಗ ಮಂಡಿ ನೋವು ಬಂದವರು ಎಲ್ಲೇ ಇದ್ದು ಬರಲಿ ಸರ್, ಅವರು ಪೂಜೆ ಮಾಡಿ ನಾವು ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಕೊಡ್ತೀವಿ. ಆ ತಾಯಿ ಅವ್ರಿಗೆ ಒಳ್ಳೆ ಕರುಣೆ ತೋರಿಸ್ತಾಳೆ. ಎಲ್ಲ ಕಷ್ಟ ಎಲ್ಲ ಪಾಲಾಯ್ತದೆ ಸರ್. ಏನೇ ಎಂತ ಮಂಡಿನೋ ಎಷ್ಟೇ ವರ್ಷದ ಹಳೇದಾದ್ರೂ ನೀವು ಕ್ಲಿಯರ್ ಮಾಡ್ತೀರಾ? ಹೋಗುತ್ತೆ ಸರ್. ಗ್ಯಾರಂಟಿನಾ? ಮಾರಮ್ಮುಂದೆ ಅಂತ ಒಂದು ಕುಲ ಅಂತ ಇದ್ರೆ ಸರ್, ಅದು ಹುಲ್ಲೆ ಅಂತ ಇದ್ರೆ ಅದು ಕಳ್ದೋಯ್ತಿದೆ ಸರ್. ಅದು ಗ್ಯಾರಂಟಿ ಆಗುತ್ತೆ ಸರ್. ಇಲ್ಲಿ ಬಂದವ್ರದ್ದು ಮಂಡಿ ನೋವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು ಸರ್, ಖಂಡಿತ ಹೋಗೋಣ. ಸರಿ ಸರ್, ಓಕೆ ಓಕೆ ಸರ್.